ದೋಷಗಳೆಷ್ಟು ನನಗೆ ಏಕೆ ಬೇಕು? ನಾವು ಹಗಲ ಇನ್ನೊಬ್ಬರ ದೋಷ ನೋಡ್ತಾ ಇರ್ತೀವಿ. ಫಸ್ಟ್ ನಮ್ಮ ದೋಷವನ್ನು ನಾವು ತಿಳ್ಕೋಬೇಕು. ಪಾಪಿಗಳನ್ನು ಉದ್ಧರಿಸುವಂಥ ತಾಯಿ ಯಾರು? ಶ್ರೀಮಾತೆ ಶಾರದಾ ದೇವಿ. ಅವರು ದಯೆಯ ಸಿಂಧು. ಸಿಂಧು ಅಂದ್ರೆ ಏನು? ಸಮುದ್ರ. ದಯೆಯ ಸಮುದ್ರನೇ ಶ್ರೀಮಾತೆಯವರು. ನೀಡೆನಗೆ ಕರುಣೆಯು ಆ ಕೃಪೆಯ ಬಿಂದು. ಕರುಣೆಯ ಮೂರ್ತಿ ಶಾರದೆ ಅಂತ ನಾವು ಹೇಳ್ತೇವೆ. ನಮ್ಮೆಲ್ಲರ ಮೇಲೆ ಎಷ್ಟು ಕರುಣೆ ಅಂದರೆ ಶ್ರೀಮಾತೆಯವರು ಪಾಪಿಗಳ ಮೇಲೂ ಕರುಣೆ, ಅದೇ ಕರುಣೆಯನ್ನು ತೋರಿಸ್ತಾರೆ. ಶಿಷ್ಟರ ಮೇಲೂ ಅದೇ ಕರುಣೆಯನ್ನು ತೋರಿಸ್ತಾರೆ. ಶ್ರೀಮಾತೆಯವರು ತಮ್ಮ ಜೀವನದ ಕೊನೆಯಲ್ಲಿ ಹೇಳ್ತಾರೆ, ಮಗು ನೀನು ಯಾವಾಗಲೂ ಅನಾಥ ಅಂತ ಭಾವಿಸ್ಬೇಡ, ನೀನು ನನಗೊಬ್ಬಳು ತಾಯಿ ಇದ್ದಾಳೆ ಅಂತ ಎನ್ನುವಂಥ ವಿಷಯವನ್ನು ಯಾವಾಗಲೂ ನೆನಪಿಟ್ಕೋ ಅಂತ. ನಾವು ಅಂದ್ಕೊತಾ ಇರ್ತೀವಿ ಜೀವನದಲ್ಲಿ ನಮ್ಗೆ ಯಾರೂ ಇಲ್ಲ, ನಾನು ಅನಾಥ. ಆದರೆ ಶ್ರೀಮಾತೆ ಹೇಳ್ತಾರೆ, ಮಗು ನಾನು ಇದ್ದೇನೆ ಅನ್ನುವಂಥ ಸಾಂತ್ವನದ ನುಡಿಯನ್ನು ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ. ನನಗೊಬ್ಬಳು ತಾಯಿ ಇದ್ದಾಳೆ ಅನ್ನುವಂಥ ವಿಷಯವನ್ನು ನೀನು ಯಾವಾಗಲೂ ನೆನಪಿಟ್ಕೋಬೇಕು ಅಂತ ಶ್ರೀಮಾತೆಯವರು ತಮ್ಮ ಭಕ್ತರಿಗೆ ಹೇಳ್ತಾರೆ. ವಾತ್ಸಲ್ಯದ ಸುಧೆಯನ್ನು ಶ್ರೀಮಾತೆಯವರು ಬಂದಂಥ ಎಲ್ಲ ಭಕ್ತರಿಗೂ ಉಣಿಸ್ತಾ ಇದ್ರು. ಅವಾಗೂ ಉಣಿಸ್ತಾ ಇದ್ರು, ಈ ಕ್ಷಣಕ್ಕೂ ಉಣಿಸ್ತಾರೆ, ಮುಂದೆನೂ ಅದು ನಡೀತಲೇ ಇರುತ್ತೆ ಆ ಪ್ರಕ್ರಿಯೆ. ಆಗ ದೇಹದಾರಿಯಾಗಿ ಉಣಿಸ್ತಾ ಇದ್ರು. ಈಗ ದೇಹವನ್ನು ಬಿಟ್ಟು ಆತ್ಮದ ಮೂಲಕ ಅವರ ಚಿಂತನೆಗಳು, ಸಂದೇಶಗಳ ಮೂಲಕ ತಮ್ಮ ವಾತ್ಸಲ್ಯವನ್ನು ತಮ್ಮ ಮಕ್ಕಳ ಮೇಲೆ ಉಣಿಸ್ತಾ ಇದ್ದಾರೆ. ಮತ್ತು ನಾವು ಸಾಮಾನ್ಯವಾಗಿ ದೇವರ ಹತ್ರ ಹೋದಾಗ ಏನು ಕೇಳ್ತೇವೆ? ನನಗೆ ಅದು ಕೊಡು, ಇದು ಕೊಡು, ಮಕ್ಕಳಿಗೆ ಮದುವೆ ಮಾಡು, ಮನೆ ಕಟ್ಸ್ಕೊಡು, ಕೆಲಸ ಕೊಡಿಸು, ಅಥವಾ ಇನ್ನೇನು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡು, ಈ ಥರ ಎಲ್ಲ ಲೌಕಿಕವಾದ ಬೇಡಿಕೆಗಳನ್ನು ಭಗವಂತನ ಮುಂದೆ ಹೇಳ್ತೀವಿ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಕೊಡು, ಭಕ್ತಿ ಕೊಡು, ವಿವೇಕ ಕೊಡು, ವೈರಾಗ್ಯ ಕೊಡು. ನಿಜವಾದ ಪ್ರಾರ್ಥನೆ ಅಂದರೆ ಈ ಥರ ಪ್ರಾರ್ಥನೆ ಮಾಡಬೇಕು ಹೊರತು ನಾವು ಲೌಕಿಕವಾದ ವಸ್ತುಗಳಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ರಾಮಕೃಷ್ಣ ಜೀವನದಲ್ಲಿ ಒಂದು ಕಥೆ ಬರುತ್ತಲ್ಲ, ಏನು, ನರೇಂದ್ರ ಮನೆಯಲ್ಲಿ ಅವ್ರ ತಂದೆ ತೀರೋಗಿರ್ತಾನೆ, ಯಾರು ವಿಶ್ವನಾಥ ದತ್ತ ತೀರೋಗಿರ್ತಾನೆ. ಮನೆ ತುಂಬ ಕಷ್ಟ ಇರುತ್ತೆ, ತುಂಬ ಶ್ರೀಮಂತ ಕುಟುಂಬ, ಯಾರ್ದು ಸ್ವಾಮಿ ವಿವೇಕಾನಂದ ಕುಟುಂಬ ತುಂಬ ಶ್ರೀಮಂತ. ಅದೇ ಅವ್ರ ತಂದೆ ತೀರೋದ ನಂತರ ಅವ್ರ ಸಂಬಂಧಿಕರೇ ಅವ್ರಿಗೆ ಮೋಸ ಮಾಡ್ತಾರೆ, ಕೋರ್ಟ್ ಕಚೇರಿಯೆಲ್ಲ ಹೇಳ್ತಾರೆ. ಇವ್ರಿಗೆ ಒಂದು ಕೆಲಸ ಗತಿ ಇರಲ್ಲ. ಸ್ವಾಮಿ ವಿವೇಕಾನಂದಗೆ ಒಂದು ಕೆಲಸ, ಎಲ್ಲ ಅವ್ರ ಸರ್ಟಿಫಿಕೇಟ್ ಇಟ್ಕೊಂಡು ಎಲ್ಲ ಬೀದಿ ಕಚೇರಿ ಹೇಳ್ತಾರೆ, ಒಂದು ಕೆಲಸನೂ ಸಿಗಲ್ಲ. ಅವಾಗ ಕೊನೆಯಾಗಿ ರಾಮಕೃಷ್ಣ ಹತ್ರ ಬರ್ತಾರೆ, ಪ್ರಭು ಸ್ವಾಮಿ ನನಗೆ ಈ ಥರ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ರಾಮಕೃಷ್ಣ ಹೇಳ್ತಾರೆ, ಹೋಗಿ ನೀನು ಕಾಳಿಯಿಂದ ಬೇಡ್ಕೊ ಅಂತ. ಫಸ್ಟು ಅದಕ್ಕಿಂತ ಮುಂಚೆ ರಾಮಕೃಷ್ಣರ ಹತ್ರ ನೀವು ನನ್ನ ಪರವಾಗಿ ಕೇಳ್ಕೊಳ್ಳಿ, ಕಾಳಿಯನ್ನು ಕೇಳ್ಕೊಳ್ಳಿ ಅಂತ ರಾಮಕೃಷ್ಣರ ಹತ್ರ ನರೇಂದ್ರ ಹೇಳಿದಾಗ, ಸ್ವಾಮಿ ವಿವೇಕಾನಂದ್ರ ಮೊದಲ ಹೆಸರು ನರೇಂದ್ರ ಹೇಳಿದಾಗ ರಾಮಕೃಷ್ಣ ಒಪ್ಪಲ್ಲ. ನಾನು ತಾಯಿ ಹತ್ರ ಮಾತ್ರ ಆ ಥರ ಲೌಕಿಕ ಬೇಡಿಕೆಗಳನ್ನು ಕೇಳೋದೇ ಇಲ್ಲ ಅಂತ ರಾಮಕೃಷ್ಣರು ನರೇಂದ್ರನಿಗೆ ಹೇಳ್ತಾರೆ. ಹಾಗಾಗಿ ನರೇಂದ್ರ ಒಂದ್ಸತಿ ಕಳಿಸ್ತಾರೆ ತಾಯಿ ಹತ್ರ ನಿಂತ್ಕೊಂಡಾಗ ಇವನು ಏನು ಕೇಳ್ಬೇಕಂತ ಅಂದ್ಕೊಂಡಿರ್ತಾನೋ ಅದು ಕೇಳೋದೇ ಇಲ್ಲ. ಎಲ್ಲ ಮರೆತು, ಅಮ್ಮ ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅಂತಲೇ ಬೇಡ್ತಾರೆ. ಮತ್ತೆ ಬರ್ತಾರೆ, ಏನಪ್ಪ ನರೇಂದ್ರ ಕೇಳ್ಕೊಂಡ ಕಾಳಿಯನ್ನ? ಇಲ್ಲ ಸ್ವಾಮಿ, ಅದ್ರಲ್ಲಿ ಹೋಗ್ತದೆ ಮತ್ತೆ ಹೋಗು ಅಂತಾರೆ. ಮತ್ತೆ ಹೋಗ್ತಾರೆ, ಮತ್ತೆ ಅದೇ ನನಗೆ ಭಕ್ತಿ ಕೊಡು, ಜ್ಞಾನ ಕೊಡು ಅಂತ ಹೇಳಿ ತಿರ್ಗಾ ಹೋಗ್ತಾರೆ, ತಿರ್ಗಾ ಬರ್ತಾರೆ. 3-4 ಸತಿ ಹೋಗ್ತಾರೆ ಭವತಾರಣಿ ಕಾಳಿ ಹತ್ರ. ರಾಮಕೃಷ್ಣರು ರಾಮಕೃಷ್ಣ ಏನು ಹೇಳ್ಕೊಟ್ಟಿರ್ತಾರೋ ನರೇಂದ್ರ ಅದು ಹೇಳಲಿಕ್ಕೆ ಆಗಲ್ಲ. ಎಲ್ಲ ಮರೆತು, ಅಮ್ಮ ನನಗೆ ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು ಅಂತಲೇ ಬಿಡ್ತಾ ಹೊರತು ತನ್ನ ಮನೇಲಿ ಕಷ್ಟ ಇದೆ, ತನ್ನ ತಾಯಿಗೆ, ತನ್ನ ಕುಟುಂಬದ ಸದಸ್ಯರಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳೋದೇ ಇಲ್ಲ. ಹಾಗಾಗಿ ಯಾಕೆ ಈ ವಿಷಯವನ್ನು ಹೇಳಿದೆ ಅಂದರೆ, ಕೊನೆಗೆ ರಾಮಕೃಷ್ಣ ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ ಮಗು, ಅನ್ನ ಬಟ್ಟೆಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಅಂತ ಹೇಳ್ತಾರೆ. ಅನ್ನ ಬಟ್ಟೆಗೆ ಯಾವುದೇ ತೊಂದರೆ ಮಾಡಲ್ಲ, ಅದು ಮುಂದೆ ಈಡೇರುತ್ತೆ. ಅಂದರೆ ರಾಮಕೃಷ್ಣರು ಮತ್ತು ಶಾರದಾ ಮಾತೆ ಜೀವನ ನೋಡಿದಾಗ ಎಂಥ ಕಷ್ಟ ಜೀವನ. ಅವ್ರ ಮನೆಗೆ ಒಂದು ಸೀರೆ ಗತಿ ಇರಲ್ಲ, ಸೀರೆ ಇರಲ್ಲ. ಅಲ್ಲಿ ಅರ್ಧ ಇರೋ ಸೀರೆಯನ್ನೇ ಅವರು